ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಒಂದು ವಿಚಾರ ಒಂದು ಸುದ್ದಿಯಲ್ಲಿ ಹೋಗ್ತಾ ಇದ್ದದ್ದು ಏನಪ್ಪ ಅಂದರೆ, ಈಗ ಬಿಗ್ ಬಾಸ್ ಮುಗೀತು. ಬಿಗ್ ಬಾಸ್ ಮುಗಿದ ತಕ್ಷಣ ಕೆಲವೊಂದಿಷ್ಟು ವಾದ ವಿವಾದಗಳು ಏನಾಗ್ತಾ ಇತ್ತು ಬಿಗ್ ಬಾಸ್ ಮನೇಲಿ, ಅದು ಹೊರಗಡೆ ಕೆಲವೊಂದು ವಿಚಾರದಲ್ಲಿ ಟ್ರೋಲ್ಗಳಲ್ಲಿ ಆಗಿರ್ಬೋದು, ಅಥವಾ ಮೀಮ್ಸ್ಗಳಲ್ಲಿ ಆಗಿರ್ಬೋದು, ಅಥವಾ ಅವರ ಅಭಿಮಾನಿಗಳಲ್ಲಿ ಆಗಿರ್ಬೋದು, ಏನೋ ಒಂದು ಪೋಸ್ಟ್ಗಳನ್ನು ಹಾಕೋದು ಈ ಥರ ಮಾಡ್ತಾನೆ ಇರ್ತಾರೆ. ಸೊ ಅಂಥದ್ದೇ ಒಂದು ಘಟನೆ ಈಗ ಮತ್ತೆ ನಡೆದಿದೆ. ಅಂದರೆ ಅಂಥದ್ದು ಸೀರಿಯಸ್ ಏನು ಘಟನೆ ಅಲ್ಲ, ಬಟ್ ಒಂದು ಕಮೆಂಟ್ ವಾರ್ ನಡೀತಾ ಇದೆ. ಅದು ಕೂಡ ಜಾನ್ವಿ ಮತ್ತು ಚೈತ್ರ ಅವರ ಮಧ್ಯದಲ್ಲಿ. ಸೊ ಏನು ಇದು ಕಮೆಂಟ್ ವಾರ್ ಅಂತ ನೋಡೋದಾದ್ರೆ, ಈ ಟಾಸ್ಕ್ ಅಂತ ಬಂದಾಗ ಏನು ಸೀಸನಲ್ಲಿ ಆಗಿತ್ತು ಅಂದರೆ, ಈ ಸೀಸನಲ್ಲಿ ಅಶ್ವಿನಿ ಮತ್ತು ಚೈತ್ರ ಅವ್ರ ನಡುವೆ ಒಂದು ವಾರ್ ಥರನೇ ಆಗಿತ್ತು. ಪರ್ಚೋದು, ಕಿರ್ಚಾಡೋದು, ಈ ಥರ ಒಂದು ಘಟನೆ ಒಂದು ಎಪಿಸೋಡಲ್ಲಿ ನಡೆದಿತ್ತು. ನಿಮಗೂ ನೆನಪಿರುತ್ತೆ. ಸೊ ಆ ಒಂದು ಘಟನೆಯನ್ನು ಮತ್ತೆ ಮೆಲುಕು ಹಾಕಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಶ್ವಿನಿ ಅವರ ಒಂದು ಪೋಸ್ಟಿಗೆ ಜಾನ್ವಿ ಅವರು ಕಮೆಂಟ್ ಮಾಡಿದ್ದು, ಆ ಕಮೆಂಟಲ್ಲಿ ಮತ್ತೆ ತಿರ್ಗಾ ಕಮೆಂಟ್ ಚೈತ್ರ ಅವ್ರು ಮಾಡಿದ್ದಾರೆ. ಸೊ ಅಲ್ಲಿ ಕಮೆಂಟ್ ವಾರ್ ಆಗ್ತಾ ಇದೆ. ಸೊ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅಷ್ಟೇ, ಅದೇನೇ ಒಂದು ಮಾತಾಡಿದ್ರು ಕೂಡ ಅದು ವಾದಗಳಾಗಿರ್ಬೋದು ಅಥವಾ ಅದಕ್ಕೆ ಪ್ರತಿವಾದಗಳಾಗಿರ್ಬೋದು ನಾವು ಸಾಕಷ್ಟು ನೋಡಿದ್ದೀವಿ. ಅಂಥದ್ದೇ ಒಂದು ವಿಚಾರದಲ್ಲಿ ಈಗ ಬಿಗ್ ಬಾಸ್ ಮನೆ ಒಳಗೆ ಏನಾಗ್ತಾ ಇದೆ ಅದು ಮತ್ತೆ ಹೊರಗಡೆ ಬಂದ ಮೇಲೆ ಕೂಡ ಅದು ಮುಂದುವರಿತಾ ಇದೆ ಅಂದಮೇಲೆ ಅದಷ್ಟು ಸೀರಿಯಸ್ ಆಗಿದೆಯಾ ಅನ್ನೋದು ಕೂಡ ನಮಗೆ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಾವು ಆಟವನ್ನು ಆಟದ ರೀತಿಯಲ್ಲೇ ನೋಡ್ಕೋಬೇಕಿತ್ತು, ಅಥವಾ ಆಟವನ್ನು ಆಟದ ರೀತಿಯಲ್ಲಿ ತಗೊಳ್ತೀವಿ. ಬಟ್ ಒಂದು ಸ್ಪರ್ಧಿಗೆ ನಮ್ಗೆ ಇಷ್ಟ ಆದರೆ ಅವರದ್ದೇ ನಮಗೆ ಅವ್ರು ಏನೇ ಮಾಡಿದ್ರು ಅದು ಇಷ್ಟ ಆಗೋದು ಸಹಜ. ಈಗ ಗಿಲ್ಲಿಯವ್ರು ತಮಾಷೆ ಮಾಡಿದ್ರೆ ಆ ಗಿಲ್ಲಿಯನ್ನು ಯಾರು ಇಷ್ಟಪಡ್ತಾರೋ ಅವ್ರಿಗೆ ಗಿಲ್ಲಿ ಏನೇ ಒಂದು ತಮಾಷೆ ಮಾಡಿದ್ರು ಅದು ತಮಾಷೆ ರೀತಿಯಲ್ಲೇ ಕಾಣಿಸುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗಿರೋ ಸ್ಪರ್ಧಿಗಳು ಅಥವಾ ಏನೇ ಒಂದು ಮಾಡಿದ್ರು ಕೂಡ ಅದು ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲೇ ಇರುತ್ತೆ. ಈಗ ಅಶ್ವಿನಿ ಅವರು ಇನ್ನೊಂದೇನೋ ವಾದ ಮಾಡ್ತಾರೆ, ಸೊ ಅವರ ಅಭಿಮಾನಿಗಳು ಅನಿಸುತ್ತೆ ಕರೆಕ್ಟಾಗಿ ವಾದ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ಮನೆಯೊಳಗೆ ಸ್ಪರ್ಧಿಗಳು ಅಂದರೆ ಅವರ ನೆಚ್ಚಿನ ಸ್ಪರ್ಧಿಗಳು ಏನೇ ಮಾಡಿದ್ರು ಕೂಡ ಹೊರಗಡೆ ಜನರಿಗೆ ಅದು ಪಾಸಿಟಿವ್ ಆಗಿ ಕಾಣಿಸುತ್ತೆ. ಸೊ ಅಂಥದ್ದೇ ಒಂದು ಘಟನೆ ರಜತ್ ಮತ್ತು ಚೈತ್ರ ಅವರು ಗೆಸ್ಟ್ ಆಗಿ ಬರ್ತಾರೆ. ಸೊ ಅವ್ರು ಗೆಸ್ಟ್ ಆಗಿರಲ್ಲ, ವೈಲ್ಡ್ ಕಾರ್ಡ್ ಅಂದರೆ ಗೆಸ್ಟ್ ಆಗಿರಲ್ಲ ಅಂದರೆ ಅಲ್ಲಿ ಮನೆಯವ್ರಿಗೆ ಗೊತ್ತಾಗಿರಲ್ಲ, ಅಂದರೆ ಅವ್ರು ಗೆಸ್ಟು ಆಗಿರಲ್ಲ ಅನ್ನೋದೊಂದು ಒಂದು ವಾರ ಆದಮೇಲೆ ಸುದೀಪ್ ಅವ್ರು ಹೇಳ್ತಾರೆ, ಸೊ ಅವ್ರು ಗೆಸ್ಟ್ ಅಲ್ಲ, ನಿಮ್ಮ ಜೊತೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಮನೆಯವ್ರಿಗೆಲ್ರಿಗೂ ಶಾಕ್ ಆಗುತ್ತೆ. ಅಂದರೆ ರಜತ್ ಅವ್ರದ್ದು ಹೋದ ಸೀಸನಲ್ಲಿ ತುಂಬ ಹೈಪ್ ಕ್ರಿಯೇಟ್ ಆಗಿತ್ತು, ಚೈತ್ರ ಅವ್ರದ್ದು ಅಷ್ಟೇ. ಅವರಿಬ್ಬರ ಜಗಳದಕ್ಕೇ ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿತ್ತು. ಹಾಗಾಗಿ ಮನೆಯವ್ರಿಗೆಲ್ಲ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತ ಅನಿಸುತ್ತೆ. ಆದರೂ ಎಲ್ಲೋ ಕೂಡ ಅವ್ರು ಕುಗ್ದೆ ಅವ್ರ ಆಟವನ್ನು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆಮೇಲೆ ಮತ್ತೆ 2-3 ವಾರ ಆದಮೇಲೆ ಗೊತ್ತಾಗುತ್ತೆ ಅವರು ಗೆಸ್ಟ್ಗಳು ಅಂತ. ಎಲ್ಲೋ ಒಂದು ಕಡೆ ಚಮಕ್ ಕೊಡೋಕ್ಕೋಸ್ಕರ ಅವರಿಬ್ಬರನ್ನ ಅಲ್ಲಿ ಮನೆಯೊಳಗೆ ಕಳಿಸಿದ್ದು. ಆ 3 ವಾರದಲ್ಲಿ ಎಷ್ಟೋ ಜಗಳಗಳು ಸ್ಪರ್ಧಿಗಳು ಮತ್ತು ಇವರಿಬ್ಬರ ಅಂದರೆ ರಜತ್ ಮತ್ತು ಚೈತ್ರ ಅವ್ರ ನಡುವೆ ನಡೆದಿದೆ. ಅಥವಾ ಚೈತ್ರ ಮತ್ತು ರಜತ್ ಅವರೇ ಅಂದರೆ ಎದುರು ಬದು ನಿಂತ್ಕೊಂಡು ಅಂದರೆ ವಾದ ವಿವಾದ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಬ್ಬರಲ್ಲೂ ಕೂಡ ಜಗಳ ಆಗಿದೆ. ಅಥವಾ ಮನೆ ಸ್ಪರ್ಧಿಗಳು ಅದರಲ್ಲೂ ಮೇಯ್ನಾಗಿ ಹೈಲೈಟ್ ಆಗಿದೆ ಅಶ್ವಿನಿ ಅವ್ರ ಜೊತೆ ಆದಂತಹ ಜಗಳ. ಸೊ ಅಲ್ಲಿ ಚೈತ್ರ ಅವ್ರಿಗೆ ಪರ್ಚಿದ್ದಾರೆ ಅಥವಾ ಒಂದು ಚಿವುಟಿದ್ದಾರೆ ಅನ್ನೋದು ಅಲ್ಲಿ ಆಗಿರುವಂಥ ವಿಷಯ. ಸೊ ಇದ್ರ ಬಗ್ಗೆ ಸುದೀಪ್ ಅವರು ಕೂಡ ಕ್ಲಾರಿಟಿ ಕೊಡ್ತಾರೆ. ಸುದೀಪ್ ಅವರು ಕೂಡ ವೀಕೆಂಡಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಈ ಥರ ಅದಕ್ಕೆ ಕ್ಲಾರಿಟಿ ಅಂದರೆ ಅವರಿಗಿಬ್ಬರಿಗೆ ಕಿವಿ ಮಾತು ಹೇಳಿ ಈ ಥರ ಒಂದು ಅರ್ಚೋದು ಕಿರ್ಚೋದು ಆಟ ಯಾರು ಆಡ್ತಾರೆ ಗೊತ್ತಾ ಅನ್ನೋ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಆಡ್ತಾರೆ. ಸೊ ಅದೇ ವಿಚಾರ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗಿದೆ. ಯಾಕಂದರೆ ಒಬ್ಬ ಖಾಸಗಿ ಆ್ಯಂಕರ್ ಏನು ಮಾಡಿದ್ದಾರೆ, ಅವರ ನೆಚ್ಚಿನ ಸ್ಪರ್ಧಿ ಆಗಿರ್ಬೋದು ಅಶ್ವಿನಿ ಅವರ ಒಂದು ಪೋಸ್ಟ್ಗೆ ಇದಕ್ಕೆ ನೀವು ಏನಂತ ಕಮೆಂಟ್ ಹೇಳ್ತೀರಿ, ಇದು ಯಾವ ಪ್ರಾಣಿ ಪರಿಚಿರ್ಬೋದು ಅನ್ನೋದು ಕಮೆಂಟ್ ಹೇಳ್ತೀರಾ ಅನ್ನೊಂದು ಪೋಸ್ಟನ್ನು ಹಾಕಿರ್ತಾರೆ. ಸೊ ಅಲ್ಲಿ ಜಾನ್ವಿ ಅವರೊಂದು ಕಮೆಂಟ್ ಮಾಡ್ತಾರೆ, ಇದು ಚಿಟಾರ್ ಅಂತ ಕಿರ್ಚೋ ಒಂದು ಪ್ರಾಣಿ, ಮನುಷ್ಯ ಪ್ರಾಣಿ ಅಂತ. ಸೊ ಅದು ಕಮೆಂಟನ್ನು ನಾನು ಓದ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಜಾನ್ವಿ ಅವ್ರು ಹೇಳ್ತಾರೆ, ಇದು ಚಿಟಾರ್ ಅಂತ ಕಿರ್ಚೋ ಒಂದು ಮನುಷ್ಯ ಪ್ರಾಣಿ ಅಂತ. ಸೊ ಅಲ್ಲಿ ಆಮೇಲೆ ಅವರಿಬ್ಬರ ನಡುವೆ ಏನಾಯಿತು ಗೊತ್ತಿಲ್ಲ. ಜಾನ್ವಿ ಅವರ ಕಮೆಂಟಿಗೆ ಚೈತ್ರ ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ. ಮತ್ತು ಜಾನ್ವಿ ಅವರು ಚೈತ್ರ ಅವ್ರನ್ನ ಟ್ಯಾಗ್ ಮಾಡಿ ಹೇಳ್ತಾರೆ, ನನ್ನ ಕಮೆಂಟಿಗೆ ನೀವು ಯಾಕೆ ರಿಪ್ಲೈ ಮಾಡಿದ್ದೀರಾ, ಇದು ಚಿಟಾರ್ ಎಂದು ಕಿರ್ಚುವ ಮನುಷ್ಯ ಪ್ರಾಣಿ ಗೊತ್ತಾ ಅಂತ ಜಾನ್ವಿ ಅವರು ಚೈತ್ರ ಅವ್ರನ್ನ ಟ್ಯಾಗ್ ಮಾಡಿ ಪ್ರಶ್ನೆ ಕೇಳ್ತಾರೆ. ಸೊ ಆಗ ಚೈತ್ರ ಅವ್ರು ಹೇಳ್ತಾರೆ, ಖಂಡಿತ ಗೊತ್ತು, ನನಗೆ ಎಲ್ಲ ಥರದ ಪ್ರಾಣಿಗಳ ಬಗ್ಗೆ ಗೊತ್ತು, ನಾನೊಬ್ಬ ಪತ್ರಕರ್ತೆ, ನನಗೆ ಈ ಸಮಾಜದ ಎಲ್ಲ ಪ್ರಾಣಿಗಳ ಬಗ್ಗೆ ಸುದ್ದಿ ಮಾಡಿ ಗೊತ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವ ಥರ ಆಗ್ತಿದೆ ಅಂದರೆ, ಅವರು ಕಮೆಂಟ್ ಮಾಡಿದ್ದು ಅಲ್ಲಿ ಜಾನ್ವಿ ಅವ್ರು ಮಾಡಿರೋ ಕಮೆಂಟನ್ನು ನೋಡಿದಾಗ ಗೊತ್ತಾಗುತ್ತೆ ಅದು ಮನುಷ್ಯ ಪ್ರಾಣಿ ಮೇಲೆ ಅದು ಅವತ್ತು ಕಿರ್ಚಾಡಿದ್ದು ಪರ್ಚಾಡಿದ್ದೆಲ್ಲ ಚೈತ್ರ ಅವರು. ಸೊ ಅವರಿಗೆ ಹೇಳಿರ್ತಾರೆ ಅನ್ನೋದು ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಆದರೂ ಇಲ್ಲಿ ಏನೋ ಒಂಥರ ಚಿವುಟೋದ್ ರೀತಿ ಥರ ಜಾನ್ವಿ ಅವ್ರು ಮತ್ತೆ ಕ್ವಶನ್ ಮಾಡ್ತಾರೆ, ಅಂದರೆ ಮನುಷ್ಯ ಪ್ರಾಣಿ ಯಾವುದು ಅಂತ ನಿಮ್ಗೆ ಗೊತ್ತಾ ಅಂತ ಚೈತ್ರ ಅವ್ರಿಗೆ. ಸೊ ಅಲ್ಲಿ ಚೈತ್ರ ಅವರು ಹೌದು ಗೊತ್ತು, ನಾನೊಬ್ಬ ಪತ್ರಕರ್ತೆ, ನನಗೆಲ್ಲ ಪ್ರಾಣಿಗಳ ಬಗ್ಗೆ ಗೊತ್ತು ಅಂತ ಇಲ್ಲಿ ಚೈತ್ರ ಅವರು ಮತ್ತೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಮೆಂಟಲ್ಲಿ ಚೈತ್ರ ಅವರು ಹೇಳ್ತಾರೆ, ಸಮಾಜದ ಎಲ್ಲ ಮನಸ್ಥಿತಿಯ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳದಿದ್ದರೆ ನಾನು ಪತ್ರಕರ್ತರಾಗಲು ಅರ್ಹ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವ ಒಂದು ಸಮಾಜದ ಯಾವ ಪ್ರಾಣಿಗಳ ಬಗ್ಗೆನೂ ಗೊತ್ತಿಲ್ಲದಿದ್ದರೆ ನಾನೊಬ್ಬಳ ಪತ್ರಕರ್ತೆಗೆ ಏನು ಲಾಭ ಅಂತ ಒಂದು ಮಾತನ್ನು ಆ ರೀತಿಯಲ್ಲಿ ಒಂದು ಹೇಳ್ತಾರೆ. ಸೊ ಹಾಗಾದರೆ ತಿಳಿಸಿ, ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕಲ್ವಾ ಅಂತ ಜಾನ್ವಿ ಅವ್ರು ಕಮೆಂಟ್ ಮಾಡ್ತಾರೆ. ಅಂದರೆ ಹಾಗಾದರೆ ನಿಮ್ಗೆ ಗೊತ್ತಿದ್ರೆ ಹೇಳಿ ಯಾವುದು ಅದು ಪ್ರಾಣಿ ಅನ್ನೋದು, ಸೊ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಸೊ
ಆಗ ಚೈತ್ರ ಅವ್ರು ಮತ್ತೆ ಹೇಳ್ತಾರೆ, ಕೆಲವರು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ, ನಾನು ಕೂಡ ನೋಡ್ತಾ ಇದ್ದೀನಿ ಅಂತ ಒಂದು ಹೇಳ್ತಾರೆ. ಸೊ ಅಲ್ಲಿ ಹೌದಾ, ಆಟವನ್ನು ಆಟದ ಹಾಗೆ ನೋಡಬೇಕು, ಆಟವನ್ನು ಆಟದ ಹಾಗೆ ಆಡಬೇಕು, ದೇವರ ಬಳಿ ಲೆಕ್ಕ ಇರುತ್ತದೆ ಬಿಡಿ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಜಾನ್ವಿ ಅವರು ಮತ್ತೆ ಕಮೆಂಟ್ ಹಾಕ್ತಾರೆ. ಇಷ್ಟು ಕಮೆಂಟ್ಗಳು ಅಂದರೆ ಇನ್ನೂ ಇದೆ ಕಮೆಂಟ್ಗಳು. ಸೊ ಈ ಕಮೆಂಟ್ ಅವ್ರು ಏನಾಗಿದೆ, ಆ ಒಂದು ಆ್ಯಂಕರ್ನ ಪೋಸ್ಟ್ ಹಾಕಿರೋ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಈ ಥರ ಕಮೆಂಟ್ಗಳು ಬಂದಿದೆ, ಒಂದು 14 ಕಮೆಂಟ್ ಬಂದಿದೆ. ಸೊ 14 ಕಮೆಂಟ್ ಕೂಡ ಇವ್ರದ್ದೇ ಆಗಿರುತ್ತೆ. ಆಮೇಲೆ ಚೈತ್ರ ಅವ್ರು ಮತ್ತೆ ಹೇಳ್ತಾರೆ, ದೇವರ ಲೆಕ್ಕ ಪಕ್ಕ ಇರುತ್ತೆ, ಮನುಷ್ಯರು ನಾವು ಕೆಲವೊಮ್ಮೆ ತಪ್ಪು ತಿಳಿದುಕೊಂಡು ಎಲ್ಲರನ್ನ ಒಳ್ಳೆಯವರು ಅಂದ್ಕೊಳ್ತೀವಿ, ಆದರೆ ದೇವರಿಗೆ ಎಲ್ಲರ ಅರ್ಹತೆ ಗೊತ್ತಿರುತ್ತೆ, ಹಾಗಾಗಿ ಯಾರಿಗೆ ಏನು ಕೊಡಬೇಕು ಅಷ್ಟು ಮಾತ್ರ ಕೊಡ್ತಾನೆ ಅಂತ ಚೈತ್ರ ಅವ್ರು ಕಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಜಾನ್ವಿ ಅವರು ಕಾಲವೇ ಉತ್ತರ ಕೊಡುತ್ತದೆ ಬಿಡಿ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ. ಸೊ ಇಲ್ಲಿಯವರ ವಾರ್ ಏನಾಗ್ತಾ ಇದೆ, ಒಬ್ಬರಾದ್ಮೇಲೆ ಒಬ್ಬರು ಮೆಸೇಜ್ ಹಾಕ್ತಾ ಅಥವಾ ಕಮೆಂಟ್ಗಳನ್ನು ಮಾಡ್ತಾ ಇಲ್ಲಿ ವಾರನ್ನೇ ಸ್ಟಾರ್ಟ್ ಮಾಡಿದ್ದಾರೆ, ಕಮೆಂಟ್ ವಾರ್ ಸ್ಟಾರ್ಟ್ ಆಗಿದೆ. ಸೊ ನಾವು ಅಂದ್ಕೊಳ್ಬೋದು ಜಾನ್ವಿ ಅವರು ಅಂದರೆ ಅಶ್ವಿನಿ ಅವರು ಆ ಒಂದು ಪೋಸ್ಟ್ ಹಾಕಿರೋದಕ್ಕೆ, ಅಂದರೆ ಅಶ್ವಿನಿ ಅವರು ಅವ್ರದ್ದು ಪರಿಚಿರೋದು ಒಂದು ಗಾಯಗಳ ಮಾರ್ಕ್ಗಳೊಂದು ಪೋಸ್ಟನ್ನು ಹಾಕಿರ್ತಾರೆ. ಸೊ ಆ ಪೋಸ್ಟಿಗೆ ಜಾನ್ವಿ ಅವರು ಈ ಥರ ಕಮೆಂಟ್ ಮಾಡಿದ್ದು ಅದು ಚೈತ್ರ ಅವ್ರನ್ನ ಟ್ಯಾಗ್ ಮಾಡಿ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಮತ್ತೆ ತಿರ್ಚಿ ಕೇಳಿದ್ದು, ಡೈರೆಕ್ಟಾಗಿ ಹೇಳ್ಬೋದಿತ್ತು ಜಾನ್ವಿ ಅವ್ರಿಗೆ ಅದು ಚೈತ್ರ ಅವರೇ ಅಂತ, ಅಥವಾ ಈ ಥರ ಒಂದು ತಿರ್ಚಿ ಹೇಳೋದ್ರಿಂದ ಚೈತ್ರ ಅವ್ರಿಗೂ ಗೊತ್ತಾಗಿದೆ, ಅಂದರೆ ಚೈತ್ರಗೂ ಗೊತ್ತದ್ದು, ಯಾಕಂದರೆ ಅವರಿಂದನೇ ಆಗಿರೋದು, ಯಾಕಂದರೆ ಅವರಿಬ್ಬರ ನಡುವೆ ಅಷ್ಟೊಂದು ಜಗಳ ಆಗಿದ್ದು. ಸೊ ಹಾಗಾಗಿ ಅದು ಚೈತ್ರ ಅವ್ರಿಗೂ ಗೊತ್ತಿತ್ತು ಅನಿಸುತ್ತೆ. ಆಮೇಲೆ ಚೈತ್ರ ಅವರು ಅದಕ್ಕೆ ಕಮೆಂಟ್ ಮಾಡ್ತಾರೆ, ಕಾಲ ಉತ್ತರ ಕೊಟ್ಟಿದೆ, ಅದನ್ನು ನೀವು ಅರ್ಥ ಮಾಡ್ಕೊಂಡಿರಲಿಲ್ಲ ಅಷ್ಟೇ, ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅನ್ನೋದು ಚೈತ್ರ ಅವ್ರು ಮಾಡಿರೋ ಕಮೆಂಟ್. ಸೊ ಅಲ್ಲಿ ಜಾನ್ವಿ ಅವ್ರು ಮತ್ತೆ ಹೇಳ್ತಾರೆ, ಅನ್ನುತ್ತರ ಕೊಟ್ಟಿದೆ, ಅದಕ್ಕೆ ಸರಿ, ಕುಂಬಳಕಾಯಿ ಕಳ್ಳ ಅಂದರೆ ನೀವ್ಯಾಕೆ ಹೆಗಲು ಮುಟ್ಟು ನೋಡ್ಕೊಳ್ತಾ ಇದ್ದೀರಾ ಅನ್ನೋದು ಜಾನ್ವಿ ಅವರು ಮಾಡೋ ಕಮೆಂಟ್. ಸೊ ಇಲ್ಲಿ ಹೆಗಲು ಮುಟ್ಟಿ ನೋಡ್ಕೊಳ್ಳೋದು ಪ್ರಶ್ನೆ ಬೇರೆ, ಯಾಕಂದರೆ ಅಲ್ಲಿ ಅವ್ರು ಹೇಳಿರೋದು ಕೂಡ ಚೈತ್ರ ಅವ್ರಿಗೆ ಅಂತಲೇ ಎಲ್ರಿಗೂ ಗೊತ್ತಾಗಿರುತ್ತೆ. ಬಟ್ ಈ ಥರ ಮತ್ತೆ ಅದು ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂದರೆ, ಈಗ ರಕ್ಷಿತಾ ಮತ್ತು ಜಾನ್ವಿ ಅವರು ಒಂದು ಜಗಳ ಆಗುತ್ತೆ ಗೊತ್ತಾ, ಒಂದು ಗೆಜ್ಜೆ ವಿಷಯದಲ್ಲಿ. ಸೊ ಅದು ಅಲ್ಲಿ ಕೂಡ ಅಷ್ಟೇ, ಅವ್ರದ್ದು ತಪ್ಪಿದ್ರೂ ಕೂಡ ಅದನ್ನು ತಿರ್ಸ್ತಾ ಹೋಗ್ತಾರೆ, ಅಂದರೆ ನಮ್ದೇನು ತಪ್ಪಿಲ್ಲ, ನೀವು ಯಾಕೆ ಆ ಥರ ಮಾಡ್ತಿದ್ರಿ, ಅಥವಾ ಗೆಜ್ಜೆನ ಅವರೇ ಇಟ್ಕೊಂಡು ಆಟ ಆಡಿಸ್ತಿದ್ರು ಕೂಡ ರಕ್ಷಿತ್ ಅವ್ರ ಮೇಲೆ ದೂರ ಹಾಕ್ತಾರೆ. ಆದರೂ ಕೂಡ ಏನು ಗೊತ್ತೇ ಇಲ್ಲದ ರೀತಿಯಲ್ಲಿ ಅಂದರೆ ಜಾನ್ವಿ ಮತ್ತು ಅಶ್ವಿನಿ ಅವ್ರು ನಡ್ಕೋತಿರ್ತಾರೆ. ಸೊ ಆ ಥರದ್ದು ಇಲ್ಲಿ ಕೂಡ ಕ್ರಿಯೇಟ್ ಆಗಿದೆ ಅಂತ ನನಗೆಲ್ಲೋ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲೂ ಕೂಡ ಅಷ್ಟೇ ಹೇಳಿದ್ದು ಚೈತ್ರ ಅವ್ರಿಗೇನೆ, ನಮಗೆಲ್ಲ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ಜಗಳ ಆಗಿತ್ತು, ಯಾಕಂದರೆ ಚೈತ್ರ ಮತ್ತು ಅಶ್ವಿನಿ ಅವ್ರಿಗೇನೆ ಜಗಳ ಆಗಿರೋದು. ಸೊ ಅಶ್ವಿನಿ ಅವರ ಪೋಸ್ಟಿಗೆ ಅಶ್ವಿನಿ ಅವರೇ ಆ ಥರ ಮಾಡೋಕ್ಕಾಗಲ್ಲ, ಚೈತ್ರ ಅವರೇ ಮಾಡಿದ್ದು ಅಂತದ್ದು ಗ್ಯಾರಂಟಿ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಅವತ್ತು ಆಗಿರೋ ಜಗಳ ಅವರಿಬ್ಬರ ನಡುವೆ. ಸೊ ಅದನ್ನು ಡೈರೆಕ್ಟಾಗಿ ಹೇಳೋ ಬದಲು ಈ ಕಮೆಂಟಲ್ಲಿ ವಾರ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನೂ ಇಷ್ಟು ದೊಡ್ಡ ಒಂದು ಕಮೆಂಟ್ ಮಾಡಿದ್ದಾರೆ ಚೈತ್ರ ಅವರು, ಇದೆಲ್ಲ ಹಳೆಗಾದೆ, ನೇರವಾಗಿ ಹೇಳೋ ತಾಕತ್ತು ಇರಬೇಕು, ಅದು ನನಗಿದೆ. ನಾನು ಎದುರಿಂದ ಚೆನ್ನಾಗಿ ಮಾತಾಡಿ ಹಿಂದೆಯಿಂದ ಬಂದು ಅಸೂಯೆಯಿಂದ ಕಮೆಂಟ್ ಹಾಕಲ್ಲ. ಬಿಗ್ ಬಾಸ್ ನೋಡಿರೋ ಎಲ್ಲರಿಗೂ ಗೊತ್ತು ನನ್ನ ಮೈ ಮೇಲೆ ಇರುವ ಉಗುರಿನ ಕಲೆ ಯಾರದ್ದು, ಅವರ ಮೈ ಮೇಲಿನ ಉಗುರಿನ ಕಲೆ ಯಾರದ್ದು ಅಂತ. ಅದನ್ನು ನೇರವಾಗಿ ಮಾತಾಡಿ ಅಲ್ಲಿಗೆ ಬಿಟ್ಟು ಮುಂದೆ ಹೋಗುವ ಮೆಚುರಿಟಿ ಮತ್ತು ಧೈರ್ಯ ಎರಡೂ ನನಗಿದೆ. ಆದರೆ ಎದುರುಗಡೆ ಚೆನ್ನಾಗಿ ಮಾತಾಡಿ ಹಿಂದೆಯಿಂದ ಹೀಗೆ ಕಮೆಂಟ್ ಹಾಕೋ ನಿಮ್ಮಗಳ ಮನಸ್ಥಿತಿ ಎಷ್ಟು ಸಣ್ಣದು ಅಂತ ಈ ಘಟನೆಯಿಂದ ಗೊತ್ತಾಯಿತು. ನಾನು ಹೇಳಿ ಅಲ್ಲ, ನಾನು ಏನು ಹೇಳ್ತೀನೋ ಅದನ್ನೇ ನೇರವಾಗಿ ಹೇಳ್ತೀನಿ ಮತ್ತು ಅದನ್ನು ಒಪ್ಕೋತೀನಿ. ಹೇಳುವಾಗ ಬೇರೆ ಅರ್ಥದಲ್ಲಿ ಹೇಳಿ ಆಮೇಲೆ ಬೇರೆ ಅರ್ಥ ಕೊಡುವ ಸಣ್ಣ ಮನಸ್ಥಿತಿ ನನಗಿಲ್ಲ. ಸೊ ಇದು ಕರೆಕ್ಟ್, ಯಾಕಂದರೆ ಈಗ ಮಾಡಿರೋ ಕಮೆಂಟ್ ಅವ್ರದ್ದಂತ ಗೊತ್ತು, ಅದನ್ನು ನೇರವಾಗಿ ಹೇಳ್ಬೋದಿತ್ತು ಜಾನ್ವಿಯರ್ಗೆ, ಮತ್ತೆ ಇದನ್ನು ತಿರ್ಚಿ ಹೇಳುವಂಥ ಪ್ರಯತ್ನ ಯಾಕೆ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಸರಿಯಾಗಿ ಉತ್ತರವನ್ನು ಚೈತ್ರ ಅವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅದಕ್ಕೆ ಜಾನ್ವಿ ಅವರೊಂದು ಹೇಳ್ತಾರೆ, ಕಪ್ಪೆಗಳೊಡಗುಟ್ಟುವೆಡೆ ಮೌನವೇ ಲೇಸು ಅಂತ. ಸೊ ಅಲ್ಲಿ ಕಪ್ಪೆಗಳು ಒಟಗುಟ್ಟುವಲ್ಲಿ ಮೌನವೇ ಲೇಸು ಅಂತ ಒಂದು ಹೇಳಿದ್ದಾರೆ. ಅದಕ್ಕೆ ಚೈತ್ರ ಅವರು, ನಮ್ಮ ಸುದ್ದಿಗೆ ಬಂದರೆ ಓಡಿಸೋದು ನಮಗೆ ಗೊತ್ತು, ಇದೆಲ್ಲ ಬೇರೆಯವರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ ಅಂತ. ಸೊ ಸ್ಟಾರ್ಟಿಂಗಿಂದ ಏನು ಕಮೆಂಟ್ ಬಂದಿತ್ತು, ಸೊ ಅದು ಅಲ್ಲಲ್ಲೇ ಮಾತುಕತೆಗಳ ರೀತಿ ಇತ್ತು. ಈಗ ಒಂದು ಸ್ವಲ್ಪ ಉಗ್ರವಾಗಿ ಬಂದಿದೆ ಅಂತ ಅನಿಸುತ್ತೆ, ಯಾಕಂದರೆ ನಮ್ಮ ಸುದ್ದಿಗೆ ಬಂದರೆ ನಾವು ಓಡಿಸ್ತೀವಿ ಅಂತ ಅಲ್ಲಿ ತನಕ ಹೋಗಿದ್ದಾರೆ. ಸೊ ಹಾಗೆ ಕಮೆಂಟ್ಗಳ ವಾರ್ ಸ್ಟಾರ್ಟ್ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಚೈತ್ರ ಅವರು ಲಾಸ್ಟಲ್ಲಿ ಒಂದು ಮೆಸೇಜ್ ಮಾಡ್ತಾರೆ. ಸೊ ಅದನ್ನು ಪೋಸ್ಟ್ ಕೂಡ ಮಾಡಿದರು ಅವರು. ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಆ ಒಂದು ಹೆಂಗಸಿನ ಭಾರ ನನ್ನ ಮೇಲೆ ಇತ್ತು, ನನ್ನ ಕಿಬ್ಬೊಟ್ಟೆ ಮೇಲೆ ಅವ್ರು ಕೂತ್ಕೊಂಡಿದ್ರು. ಸೊ ಹಾಗಾಗಿ ನಂಗೆ ಅದು ತಡೀಲಿಕ್ಕಾಗದೆ ನಾನು ಪರ್ಚಿದ್ದೀನಿ, ಅಥವಾ ನನ್ನ ಪೀರಿಯಡ್ಸ್ ಟೈಮಲ್ಲಿ ಆ ಥರ ಆಗಿದ್ದು ಅಂತ ಒಂದು ಹೇಳ್ತಾರೆ. ಹಾಗಾಗಿ ಮತ್ತೆ ಅದನ್ನು ಪೋಸ್ಟ್ ಕೂಡ ಹಾಕ್ತಾರೆ ಚೈತ್ರ ಅವರು ಈ ವಿಷಯವಾಗಿ. ಸೊ ಅಲ್ಲಿ ಇವರಿಬ್ಬರ ಕಮೆಂಟ್ಗಳ ವಾರ ಎಂಡ್ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ಅವರಿಬ್ಬರು ಪರ್ಸನಲಾಗಿ ಏನು ಮಾತಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಕಾಣಿಸುವಂಥ ಕಮೆಂಟ್ಗಳು. ಸೊ ಹಾಗಾಗಿ ಈ ಕಮೆಂಟ್ಗಳಿಗೆ ನಿಮ್ಮ ಉತ್ತರ ಏನು ಅಂತ ಹೇಳಿ, ಯಾಕಂದರೆ ಒಂದು ಕಮೆಂಟಲ್ಲಿ ಇಷ್ಟು ದೊಡ್ಡ ವಾರ್ ಆಗಿದೆ, ಅದು ಕೂಡ ಬಿಗ್ ಬಾಸ್ ಮುಗ್ದಾದ್ಮೇಲೆ ಬಿಗ್ ಬಾಸ್ನ ನೆನಪು ಮರೆಮಾಚುವಂಥ ಸಂದರ್ಭದಲ್ಲಿ ಈ ಥರ ಕಮೆಂಟ್ ವಾರ್ ಸ್ಟಾರ್ಟ್ ಆಗಿದೆ. ಇನ್ನು ಬಿಗ್ ಬಾಸಲ್ಲಿ ಒಂದು ಬಿಗ್ ಬಾಸ್ ಹಬ್ಬ ಅಂತಂದರೆ ದೊಡ್ಡ ಮನೆ ಹಬ್ಬ ಅಂತ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ಎಲ್ಲರೂ ಮನೋರಂಜನೆಯಲ್ಲಿ ಆಟ ಆಡಿಕೊಂಡು ಎಲ್ಲರೂ ತಮಾಷೆಯಾಗಿದ್ದರು.
ಬಟ್ ಅದಾದಮೇಲೆ ಬಿಗ್ ಬಾಸಿನ ಕೆಲವು ನೆನಪುಗಳಾಗಿರ್ಬೋದು, ಬಿಗ್ ಬಾಸ್ ಸ್ಪರ್ಧಿಗಳ ನೆನಪುಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಕೆಲವು ಮೀಮ್ಸ್ಗಳಲ್ಲಿ ಆಗಿರ್ಬೋದು, ಟ್ರೋಲ್ಗಳಲ್ಲಿ ಆಗಿರ್ಬೋದು ಕೆಲವೊಂದು ಮೆಲಕ್ಕೆ ಹಾಕ್ತಾ ಇದ್ರು. ಆದರೆ ಮತ್ತೊಮ್ಮೆ ಬಿಗ್ ಬಾಸ್ನ ಮನೆ ಮರೆಯುವಂಥ ಹೊತ್ತಿಗೆ, ಅಂದರೆ ಬಿಗ್ ಬಾಸ್ ಇನ್ನೂ ನೆಕ್ಸ್ಟ್ ಸೀಸನ್ ತನಕ ಕಾಯುವಂಥ ಹೊತ್ತು, ಅವರ ಒಂದು ಮನಸ್ಥಿತಿ ಅಲ್ಲಿ ತನಕ ದಟ್ಟಣೆ ಆಗೋ ತನಕ ಕೆಲವೊಬ್ರು ಅದನ್ನು ಮರ್ತು ಬರಬೇಕಾದ್ರೆ ಮತ್ತೆ ಆ ಒಂದು ಕಿರ್ಚಾಟ ಆಗಿರ್ಬೋದು, ಬಿಗ್ ಬಾಸ್ ಅನ್ನು ಮತ್ತೆ ನಮಗೆ ನೆನಪು ಮಾಡ್ತೋ. ಈಗ ನಾವು ಪ್ರೋಮೋ ನೋಡಿದಾಗ ಅನ್ಕೋತೀವಿ ಇವತ್ತು ಜಗಳ ಇದೆ ಪಕ್ಕ ಏನೋ ಆಗುತ್ತೆ ಅನ್ನೋದು. ಸೊ ಆ ಥರ ಇವರಿಬ್ಬರ ಕಮೆಂಟ್ ನೋಡಿದಾಗ ಹಾಗೆ ಅನಿಸುತ್ತೆ, ಒಂದು ಒಳ್ಳೆ ಬಿಗ್ ಬಾಸಲ್ಲಿ ಈ ಥರ ಆಗಿದ್ರೆ ನಮಗೂ ಎಂಟರ್ಟೈನ್ಮೆಂಟ್ ಆಗಿರ್ತಿತ್ತು ಅನಿಸುತ್ತೆ. ಇವತ್ತು ಬಿಗ್ ಬಾಸಲ್ಲಿ ಜಾನಿ ಮತ್ತೆ ಇವರ ಏನು ಜಗಳ ಆಗುತ್ತೆ ಅನ್ನೋದು ನಮಗೂ ಮುಂಚೆನೇ ಒಂದು ಪ್ರೋಮೋ ಥರ ಬಿಟ್ಟಿದ್ದು ಗೊತ್ತಾಗಿದ್ರೆ ನಾವು ಬಿಗ್ ಬಾಸಲ್ಲಿ ಕಾದು ಕೂತ್ಕೊಳ್ತಿದ್ವಿ, ಏನಾಗಿರ್ಬೋದು, ಯಾವುದಕ್ಕೆ ಜಗಳ ಆಗಿರ್ಬೋದು ಅನ್ನೋದು. ಬಟ್ ಇದು ಇವರ ಕಮೆಂಟ್ಗಳಲ್ಲಿ ವಾರ ಆಗಿರೋದ್ರಿಂದ ಅದು ಅಲ್ಲೇ ಅಂದರೆ ಅಲ್ಲೇ ಬಿಟ್ಟು ಮತ್ತೆ ಮುಂದೆ ಅವರ ಜೀವನನ ಅವ್ರು ನೋಡ್ಕೋಬೇಕಾಗುತ್ತೆ, ಜಾನ್ವರಿ ಜೀವನ ಅವ್ರು ನೋಡ್ಕೊಳ್ಬೇಕಾಗುತ್ತೆ. ಬಟ್ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ಗಳ ವಾರ್ ನಡೆದಾಗ ನಮ್ಗೆ ನೋಡೋರಿಗೂ ಇದು ಯಾಕಪ್ಪ ಈ ಥರ ಮಾಡ್ತಿದ್ದಾರೆ, ಅಂದರೆ ಅವರ ಕಮೆಂಟ್ಗಳನ್ನು ಓದೋಕ್ಕೆ ಒಂಥರ, ಈಗ ಎಷ್ಟೋ ಜನಕ್ಕೆ ಅನಿಸಿರ್ಬೋದು, ಈಗ ಕಮೆಂಟ್ಗಳು ಬಂದಾಗ ಜಾಸ್ತಿ ಜನ ಆ ಪೋಸ್ಟನ್ನು ನೋಡೋದ್ಬಿಟ್ಟು ಕಮೆಂಟ್ ಏನು ಬಂದಿದೆ ಅಂತ ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಸೊ ನಾನು ಒಬ್ಳದ್ರಲ್ಲಿ ಈ ಕಮೆಂಟ್ಗಳು ಏನಾಗಿರುತ್ತೆ, ಕಮೆಂಟ್ಗಳನ್ನು ಏನು ಮಾಡಿದ್ದಾರೆ ಅನ್ನೋದು ಜಾಸ್ತಿ ಓದ್ತಾ ಹೋಗ್ತೀನಿ. ಸೊ ಅಂಥದ್ದೇ ಒಂದು ವಿಚಾರ ಇವರಿಬ್ಬರ ಕಮೆಂಟ್ ಅನ್ನೋದಾಗ ನನಗೂ ಹಂಗೆ ಅನಿಸ್ತು. 14 ಕಮೆಂಟ್, ಅದರಲ್ಲಿ ರೆಸ್ಪಾನ್ಸ್ ಬಂದಿದ್ದು ಒಂದು 5 ರೆಸ್ಪಾನ್ಸ್ ಆ ಥರ ಬಂತ ಹೋಗ್ತು, ಮತ್ತೆ 3 ಕೊಡಬೇಕಿತ್ತು. ಅದರಲ್ಲಿ ನಾನು ಫಸ್ಟ್ ನೋಡಿದಾಗ ಇವರಿಬ್ಬರದೇ ಇರುತ್ತೆ 14 ಕಮೆಂಟ್ಗಳು ಏನಿದೆ, ಇವರಿದ್ದೇ 14 ಕಮೆಂಟ್ಗಳು ಏನಿದೆ ಅಂತ ನೋಡಿದಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನಷ್ಟು ವಿಚಾರಕ್ಕೆ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.